ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ಚಿನ್ನಿ ಸ್ವಲ್ಪ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ. ಹಾಗೆ ನಾನು ಐಬ್ರೋಸ್ ಕೂಡ ಮಾಡಿಸ್ಕೋಬೇಕಾಗಿತ್ತು. ನೆನ್ನೆನೇ ಹೋಗೋಣ ಅಂತ ನಾವು ಹೊರಟಿದ್ವಿ. ಅಷ್ಟೊತ್ತಿಗೆ ನೆನ್ನೆ ಸಿಂಬಂಗೆ ಹುಷಾರಿಲ್ದಂಗೆ ಆಯ್ತಲ್ಲ, ಅದಕ್ಕೆ ನಮ್ಮನೆಯವ್ರು ಬೇಡ, ನಾಳೆ ಹೋಗು ಅಂತ ಹೇಳಿದರು. ಹಾಗಾಗಿ ಇವತ್ತು ನಾನು ಹೋಗಿ ಐಬ್ರೋ ಬಂದೆ. ನಮ್ಮನೆಯವರು 200 ರೂಪಾಯಿ ಕೊಟ್ಟಿದ್ದಾರೆ. 200 ರೂಪಾಯಿ ತೊಗೊಂಡು ನಾನು ನನ್ನ ಮಗಳು ಸೂಪರ್ ಮಾರ್ಕೆಟಿಗೆ ಶಾಪಿಂಗಿಗೆ ಬಂದಿದ್ದೀವಿ. ನಾನು ಅದೇ ಅವಳಿಗೆ ಹೇಳ್ತಾ ಇದ್ದೆ, ನೋಡು 40 ರೂಪಾಯಿ ಐಬ್ರೋಸಿಗೆ ಕೊಟ್ಟಿದ್ದೀನಿ, ಇನ್ನು ಉಳಿದಿರೋ ದುಡ್ಡಲ್ಲಿ ನೀನು ಏನು ತೊಗೊತೀಯೋ ತೊಗೋ, ಅದ್ರ ಮೇಲೆ ನಾನು 1 ರೂಪಾಯಿ ಹಾಕಲ್ಲ ಅಂತ ಹೇಳ್ತಾ ಇದ್ದೆ. ಆಮೇಲೆ ಗೊತ್ತಲ್ವಾ, ಬಂದರೆ ಹಾಗೆ ಬರೀ ಕೈಯಲ್ಲಂತೂ ಹೋಗೋಕ್ಕಾಗಲ್ಲ. ಆಮೇಲೆ ಒಂದಷ್ಟು ಏನೇನೋ ಅಡುಗೆಗಳೆಲ್ಲ ಮಾಡೋಣ ಅಂತ ಹೇಳಿ ನಾನು ಅವಳು ಏನೇನೋ ತೊಗೊಂಡು ಬಂದ್ವಿ. ಹಾಗೆ ನಮ್ಮನೆಯವರು ನಾಳೆ ಎಂಗೇಜ್ಮೆಂಟ್ ಇತ್ತು. ನಮ್ಮನೆಯವರ ಕಸಿನ್ ಮಗಳದ್ದಿತ್ತು. ಅವರು ಅಲ್ಲೇ ಇದ್ದರು. ಅದಕ್ಕೆ ಚಿನ್ನಿ ಏನು ಮಾಡಲಿ ಸಂಜೆ ಅಂತ ಕೇಳಿದೆ. ಅದಕ್ಕೆ ಅವಳು ನನಗೆ ತಾಲಿಪಟ್ಟು ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ಲು. ಸಂಜೆ ಸ್ವಲ್ಪ ನಮ್ಮನೆಯವರು ಇರಲಿಲ್ಲ, ಅದಕ್ಕೆ ಸ್ವಲ್ಪ ತಾಲಿಪಟ್ಟನ್ನ ಮಾಡಿದೆ ನಾನು ಬಂದವಳೇನೆ. ಅವಳೆಲ್ಲ ತರಕಾರಿ ಹೆಚ್ಚಿಕೊಟ್ಲು. ನುಗ್ಗೆ ಸೊಪ್ಪಿತ್ತು, ಅದನ್ನು ಹಾಕಿ ನಾನೀಗ ತಾಲಿಪಟ್ಟನ್ನ ಮಾಡಿ ಸ್ವಲ್ಪ ಕಾಯಿ ಬಜ್ಜಿನೂ ಕೂಡ ನಾನು ಮಾಡಿದ್ದೆ. ಹೆಚ್ಚಿಗೆ ನಾನು ಅದರದ್ದು ವೀಡಿಯೋಗಳನ್ನ ಮಾಡಲಿಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ಸಿಂಬಂಗೆ ಹುಷಾರಿರಲಿಲ್ಲಲ್ಲ, ನನಗೆ ಏನೂ ಮಾಡೋಕ್ಕೂ ಬೇಡ, ಏನೂ ಬೇಡ ಥರ ಅನ್ನಿಸ್ತಾ ಇತ್ತು. ನಾಳೆನೂ ಹೆಚ್ಚಿಗೆ ಏನೂ ವೀಡಿಯೋ ಇರಲ್ಲ. ಹಾಗಾಗಿ ಹಿಂದಿನ ದಿನ ಸಂಜೆಯಿಂದನೂ ಮಾಡಿಕೊಂಡ್ರೆ ನಾಳೆದೊಂದು ಸ್ವಲ್ಪ ಎಂಗೇಜ್ಮೆಂಟ್ದು ವೀಡಿಯೋ ಮಾಡ್ಕೊತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ನಾನು ಸ್ವಲ್ಪ ಮಾಡಿಕೊಂಡೆ ಅಷ್ಟೇ. ನಾನು ಮಾಡಲ್ಲ, ಗೊತ್ತಿರುತ್ತಲ್ವ ನಿಮಗೆ, ಎಲ್ಲಿಗಾರು ಹೋದರೆ ವೀಡಿಯೋಗಳನ್ನ. ಈ ವಿಡಿಯೋ ಹೆಚ್ಚಿಗೆ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡೆ. ತಾಲಿಪಟ್ಟಂತೂ ತುಂಬ ಚೆನ್ನಾಗಿತ್ತು. ಚಿನ್ನಿ ಹೇಳಿದ್ಲು, ಮೊಸರು ಇದೆಯಲ್ಲ ಮತ್ತು ಕಾಯಿ ಬಜ್ಜಿ ಏನು ಬೇಡ ಬಿಡು ಅಂತ ಹೇಳಿದ್ಲು. ಆಮೇಲೆ ನನಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ, ಹಾಗಾಗಿ ಸ್ವಲ್ಪ ಕಾಯಿ ಬಜ್ಜಿನ ಮಾಡಿದೆ. ಅವಳು ಬೆಣ್ಣೆ ತಿನ್ನೋದಿಲ್ಲ. ನಮ್ಮ ಶ್ರೇಯು ಆದರೆ ಬೆಣ್ಣೆ ಅದೆಲ್ಲ ತಿಂತಾನೆ. ತಿಂಡಿ ತಿಂದಿದ್ವಿ. ಸಿಂಬನಿಗೆ ಡ್ರಿಪ್ ಕೂಡ ಹಾಕಿ ಹೋಗಿದ್ರು ಡಾಕ್ಟ್ರು. ಬಂದು ನಮ್ಮ ಮನೆಯವ್ರು ಬಂದಿರಲಿಲ್ಲ. ಸಿಂಬನಿಗೆ ಸ್ವಲ್ಪ ಮೆಡಿಸಿನ್ ಕೂಡ ಬೇಕು ಅಂತ ಡಾಕ್ಟ್ರು ಬರೆದಿದ್ರು. ಅದಕ್ಕೆ ನಮ್ಮ ಮನೆಯವರು ಒಂದಷ್ಟು ಮೆಡಿಸಿನ್ ಕೂಡ ತೊಗೊಬಂದರು. ಅವರು ಡ್ರಿಪ್ಪೆಲ್ಲ ಹಾಕಿ ಹೋದ್ಮೇಲೆ ನಮ್ಮ ಸಿಂಬ ನೋಡಿ ಸ್ವಲ್ಪ ಎದ್ದು ಓಡಾಡ್ತಾ ಇದ್ದಾನೆ. ನಿಜವಾಗ್ಲೂ ನಮ್ಮ ಸಿಂಬ ನೋಡಿದ್ರೆ ನನಗೆ ಇವಾಗಲೂ ಅನಿಸುತ್ತೆ. ಕೆಲವೊಂದೆಲ್ಲ ಹಳೆ ವೀಡಿಯೋಗಳು ಇದ್ದಾವೆ, ಅಂದರೆ ಚಿನ್ನಿ ಬರೋದಕ್ಕಿಂತ ಮುಂಚೆನೇ ಒಂದಷ್ಟು ವೀಡಿಯೋಗಳು ಇತ್ತಲ್ವ, ಆ ವೀಡಿಯೋಗಳು ಕೂಡ ಇದ್ದಾವೆ. ಅದು ನೆಕ್ಸ್ಟ್ ಬರುತ್ತೆ. ನನಗೆ ಸಿಂಬ ಅಂದೇ ಒಂಥರ ಡೌಟ್ ಥರ ಆಗ್ತಾಯಿತ್ತು. ನಮ್ಮನೆಯವರು ಅದು ಸ್ವಲ್ಪ ಮೆಡಿಸಿನ್ ಎಲ್ಲ ತಂದುಬಿಟ್ಟು ಕೊಟ್ಟು ಅವರು ಮತ್ತೆ ಹೋಗಿ ರಾತ್ರಿ ಅವರು ಬಂದಾಗ 11 ಗಂಟೆ ಏನೋ ಆಗಿತ್ತು. ನಾನು ಕೀ ತೊಗೊಂಡು ಹೋಗಿ ನೀವು ಬಂದರೆ ನಾನು ಎದ್ದೇನು ಬರಲ್ಲ ಅಂತ ಹೇಳಿದ್ದೆ. ಆಮೇಲೆ ನಾನು ಚಿನ್ನಿನೂ ಮಲಗಿರಲಿಲ್ಲ, ಮೊಬೈಲ್ ನೋಡ್ತಾ ಇದ್ವಿ. ಮತ್ತು ಸಿಂಬಂಗೂ ಹುಷಾರಿಲ್ಲಲ್ಲ, ಹಾಗಾಗಿ ನನಗೆ ನಿದ್ದೆನೂ ಕೂಡ ಅಷ್ಟೊಂದು ಬರಲಿಲ್ಲ. ನಮ್ಮನೆಯವ್ರು ಬಂದಮೇಲೆ ಮತ್ತೆ ನಾವು ಸಿಂಬನ ಒಂದ್ಸಲ ನೋಡಿ ಆಮೇಲೆ ಮಲಗಿದ್ವಿ. ನಮ್ಮನೆಯವರು ಕೂಡ ಬೆಳಗಿನ ಜಾವ ಎಲ್ಲ ಎದ್ದು ಬಂದು ನೋಡ್ತಾ ಇದ್ರಂತೆ. ಹಾಗೆ ನಮ್ಮನೆಯವರು ಬೇಗ ಎದ್ದಿದ್ದಾರೆ. ನಮ್ಮನೆಯವ್ರ ಅಣ್ಣ ಕೂಡ ಬೆಂಗಳೂರಿಂದ ಎಂಗೇಜ್ಮೆಂಟ್ಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಅವ್ರನ್ನ ಕರೆಯೋದಕ್ಕೆ ಅಂತ ಅರಸಾಳಿಗೆ ಹೋಗ್ತೀನಿ ಅಂತ ಅವರು ಕೂಡ ಹೋಗಿಲ್ಲ, ಇನ್ನೂ ಇದ್ದಾರೆ. ಹೋಗ್ತೀನಿ ಅಂತ ಹೇಳಿದ್ರು. ನಾನು ಬೆಳಗ್ಗೆ ಎದ್ದು ಬಿಸಿ ನೀರನ್ನು ಕುಡಿತಾ ಇದ್ದೀನಿ. ನಾನು ಬೆಳಗ್ಗೆ ಬೇಗ ಎದ್ದು ಬೇಗ ಕೆಲಸನೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ರಾತ್ರಿ ಮಲಗಿದ್ದು ಲೇಟ್ ಆಗಿದ್ದಕ್ಕೆ ನಾವು ಎದ್ದಿದ್ದು ಕೂಡ 5:15 ಏನೋ ಆಗಿತ್ತು. ನಾನು ಎದ್ದ ತಕ್ಷಣ ಬೇಗ ಏಳಲ್ಲ, ಪಟ್ಟಂತ ಸ್ವಲ್ಪ ಒಂದು 10 ನಿಮಿಷ ಮಲಗಿ ಹೇಳ್ತೀನಿ ಎಚ್ಚರ ಮಾಡಿಕೊಂಡು. ಇವತ್ತೇನಿಲ್ಲ, ಹೊಡೆದರಂಗೆ ಎದ್ದು ಬಂದೆ. ನಮ್ಮನೆಯವ್ರು ಪರವಾಗಿಲ್ಲ ನಿಧಾನ ಮಾಡ್ಕೋ ಅಂತ ಹೇಳಿದ್ರು. ಮತ್ತು ನಾನು ದೋಸೆಗೆ ಕೂಡ ನೆನ್ನೆ ರುಬ್ಬಿದ್ದೆ ಅಲ್ಲ, ಅದು ಲೇಟಾಗಿ ರುಬ್ಬಿದೆ, ನಂಗೆ ನೆನಪೇ ಇರಲಿಲ್ಲ. ಹಾಗಾಗಿ ದೋಸೆ ಹಿಟ್ಟು ಕೂಡ ಹುಳಿನೇ ಬಂದಿರಲಿಲ್ಲ. ಅಯ್ಯೋ ದೇವ್ರೆ, ನಾನು ದೋಸೆ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ದೋಸೆ ಚೆನ್ನಾಗಾಗಿತ್ತು. ನಮ್ಮಲ್ಲಿ ಬಾಣಂತನದಲ್ಲಿ ಸಿಹಿ ದೋಸೆ ಅಂತ ಮಾಡಿಕೊಡ್ತಾರೆ. ನಂಗೆ ಸ್ವಲ್ಪ ಅದೇ ಥರ ಅನ್ನಿಸ್ತು. ಅಂದರೆ ಮೆಂತೆ ಎಲ್ಲ ಹಾಕಿ ರಾತ್ರಿ ನೆನೆಸಿರ್ತಾರೆ. ಮೆಂತೆ ಉದ್ದ ಹಾಕಲ್ಲ, ಬರೀ ಮೆಂತೆ ಅಕ್ಕಿನ ನೆನೆಸಿರ್ತಾರೆ. ಬೆಳಗ್ಗೆ ಅದಕ್ಕೊಂಚೂರು ಅನ್ನ ಹಾಕಿ ರುಬ್ಬಿ ಹಾಗೇ ದೋಸೆನ ಮಾಡಿಕೊಡ್ತಾರೆ. ಸ್ವಲ್ಪ ಅದೇ ಥರ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಾಗಿತ್ತು ದೋಸೆ. ಆದರೆ ಚಿನ್ನಿನೂ ಇರಲಿಲ್ಲ, ಅವ್ರು ಯಾರೂ ಇರಲಿಲ್ಲ ತಿಂಡಿ ತಿನ್ನೋದಕ್ಕೆ. ಅಲ್ಲಿಗೆ ಹೋಗಿದ್ರು, ಕಲ್ಯಾಣ ಮಂಟಪಕ್ಕೇನೆ. ಇಡ್ಲಿ ವಡ ಅಂದ ತಕ್ಷಣ ಚಿನ್ನಿ ಬೇಡ, ದೋಸೆ ಬೇಡ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅವಳು ಹೋದ್ಲು. ನಾನು ಸುಮ್ಮನೆ ಬೆಳಗ್ಗೆ ಎದ್ದು ಚಟ್ನಿ ಮಾಡಲಿಲ್ಲ, ನಾನು ಪಲ್ಯ ಒಂದು ಮಾಡಿದ್ದೆ. ನಮ್ಮನೆಯವ್ರು ಬರ್ತೀಯ ಅಂತ ಕೇಳಿದ ತಕ್ಷಣ ಅವಳು ಅವ್ರ ಅಣ್ಣ ಎಲ್ಲ ಅಲ್ಲಿಗೆ ಹೋಗಿ ತಿಂಡಿಗೆ ಹೋದರು. ನಾನು ಮಾತ್ರ ಒಂದು ದೋಸೆನ ತಿಂದು ನಾನು ಕೂಡ ಹೋಗಿ ಕಲ್ಯಾಣ ಮಂಟಪದಲ್ಲಿ ಆಮೇಲೆ ತಿಂಡಿನ ತಿಂದೆ. ತುಂಬ ಒತ್ತಾಯ ಮಾಡಿದ್ರು, ಹಾಗಾಗಿ ನಾನು ಕೂಡ ಹೋಗಿ ಅಲ್ಲಿ ತಿಂಡಿ ತಿಂದೆ. ತಿಂಡಿ ಕೂಡ ಚೆನ್ನಾಗಿತ್ತು. ಇಡ್ಲಿ ವಡ, ಚಟ್ನಿ, ಸಾಂಬಾರು, ಆಮೇಲೆ ಪೊಂಗಲ್ ಇತ್ತು. ನಾನು ಪೊಂಗಲ್ ಏನು ಹಾಕ್ಕೊಳ್ಳಲಿಲ್ಲ, ಅದಷ್ಟನ್ನು ಮಾತ್ರ ತಿಂದೆ. ಇವತ್ತು ಸಿಂಬನ್ನ ಬರೀ ಹೋಗೋದು
ನೋಡೋದು ಬರೋದು ಮಾಡ್ತಾ ಇದ್ದೆ. ಅವನು ಒಳಗೆ ಬಂದು ಮಲಗಿದ್ದ. ಆಮೇಲೆ ಯಾಕೋ ಗೊತ್ತಿಲ್ಲ ಇಲ್ಲಿ ಮ್ಯಾಟ್ ಮೇಲೆ ಮಲಗ್ದ. ನಮಗೆ ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಯಾಕಂದರೆ ಅವನು ದಿನ ಹೆಂಗಿರ್ತಾನೋ ಹಾಗೆ ಇದ್ದರೆ ನಮಗೂ ಸಮಾಧಾನ ಅಲ್ವಾ. ಅವನು ಯಾವಾಗಲೂ ಅಷ್ಟೇ ಮಂಚದ ಕೆಳಗೆ ಮಲಗ್ತಾನೆ, ದಿವಾನದ ಕೆಳಗಡೆ, ಇಲ್ಲ ಅಂದರೆ ಇದ್ರ ಹತ್ರ ಮಲಗ್ತಾನೆ. ಅಲ್ಲಿ ಮಲಗಿದ್ನಲ್ಲ, ನನಗೂ ಒಂಥರ ಖುಷಿ ಅನ್ನಿಸ್ತು. ಆಮೇಲೆ ಚಿನ್ನಿನೂ ಕೂಡ ಹೇಳಿದ್ಲು ನನ್ನನ್ನು ಬೇಗ ಎಬ್ಸು ಅಂತ ಹೇಳಿದ್ಲು. ಅದಕ್ಕೆ ಅವಳನ್ನ ನಾನು 6 ಗಂಟೆಗೆ ಎಬ್ಬಿಸ್ದೆ. ಎಂಥ ಚಳಿ ಇತ್ತಂದರೆ ಅಪ್ಪ ದೇವ್ರೆ, ಆ ಥರ ಚಳಿ ಇತ್ತು. ಆಮೇಲೆ ನಾನು ಒಂದು ಸ್ವೆಟರ್ ಹಾಕ್ಕೊಂಡೆ, ಚಿನ್ನಿನೂ ಒಂದು ಸ್ವೆಟರ್ನ ಹಾಕ್ಕೊಂಡ್ಲು. ಅವಳು ಅದೇ ಹೇಳ್ತಾ ಇದ್ಲು, ಮೈಸೂರಲ್ಲೆಲ್ಲ ಇಷ್ಟು ಚಳಿನೇ ಇಲ್ಲ ಅಂತ ಹೇಳ್ತಾ ಇದ್ಲು. ಅವಳು ಯಾವಾಗ ಹೇಳಿದಾಗೂ ಅಷ್ಟೇ, ಮೈಸೂರಲ್ಲಿ ಮಳೆ ಇಲ್ಲ ಅಂತಾಳೆ, ಚಳಿ ಇಲ್ಲ ಅಂತಾಳೆ. ಅದು ಯಾವ ಥರ ವೆದರ್ ಇದೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಅವಳು ಬರಬೇಕಿದ್ರು ಕೂಡ ಏನೂ ಹಾಕ್ಕೊಂಡು ಬಂದಿರಲಿಲ್ಲ. ನಾನು ಅದೇ ಅಂದೆ, ಒಂದು ಜಾಕೆಟ್ ಅಥವಾ ಏನಾದರೂ ಹಾಕ್ಕೊಂಬರೋಕ್ಕಾಗಿಲ್ವಾ ಅಂತ. ನಾವು ಬೈಕಲ್ಲಿ 12 ಗಂಟೆಗೆ ಬರಬೇಕಿದ್ರೇ ನಂಗೆ ಬೈಕ್ ಓಡ್ಸೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚಳಿ ಅನ್ನಿಸ್ತಾ ಇತ್ತು. ಚಿನ್ನಿನ ನಾನು ಯಾಕೆ ಬೇಗ ಎಬ್ಬಿಸ್ದೆ ಅಂದರೆ, ಅವಳು ಹೊರಡೋದು ತುಂಬ ಲೇಟ್ ಮಾಡ್ತಾಳೆ. ಅದಕ್ಕೇ ನೀನು ಬೇಗ ಸ್ನಾನ ಮಾಡಿ ನೀನು ರೆಡಿ ಆಗಕ್ಕೆ ಹೋಗು ಅಂತ ಹೇಳಿದೆ. ಆಮೇಲೆ ಅವ್ರು ಡ್ಯಾಡಿ ತಿಂಡಿಗೆ ಹೋಗೋಣ ಅಂದ್ರಲ್ವ, ಅದಕ್ಕೆ ಅವರು ಬಂದ ಮೇಲೆ ಅವಳು ಸ್ನಾನ ಮಾಡಿ ಅವ್ರ ಜೊತೆಗೆ ಹೋಗಿ ಆಮೇಲೆ ಏನೂ ಕೆಲಸ ಮಾಡಿಕೊಟ್ಟಿಲ್ಲ. ನಮ್ಮದು ನೆಲ ಎಲ್ಲ ಒರೆಸಿ ಆಯಿತು. ಚಿನ್ನಿ ಡೈನಿಂಗ್ ಟೇಬಲ್ ಒರೆಸಿದ್ಲು, ನಾನು ಅವಳು ಹೇಳೋದ್ರೊಳಗೆ ಕಸ ಹೊಡೆದಿದ್ದೆ ಅಲ್ಲ, ನಾನು ಕಟ್ಟೆ ಒರೆಸಿದ್ದೆ, ಅವಳು ನೆಲ ಪೂರ್ತಿ ಒರೆಸಿದ್ಲು. ನಮ್ಮ ಮನೆಯವ್ರದ್ದು ಅದು ಕೆಲಸ ಆಗಿತ್ತು, ನೆಲ ಒರೆಸ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಅವ್ರಿಗೆ ಟೈಮ್ ಆಗಲಿಲ್ಲಲ್ಲ, ಹಾಗಾಗಿ ಅವರು ನೆಲ ಒರೆಸ್ತಿಲ್ಲ. ನಮ್ಮ ಮನೆಯವ್ರು ಇನ್ನೂ ಆದರೂ ಬಂದಿಲ್ಲ. ನಾವು ಅವರಿಗಾಗಿ ಕಾಯ್ತಾ ಇದ್ದೆ, ಅವರು ಬರಲಿಲ್ಲ. ಆಮೇಲೆ ಅವರು ಬಂದರು. ಅವರು ಬಂದಮೇಲೆ ನಾನು ಅವರಿಗೆಲ್ಲ ಟೀ ಮಾಡಿ ಕೊಟ್ಟೆ. ನಾನು ಕೂಡ ಟೀ ಕುಡಿದಿರಲಿಲ್ಲ, ತುಂಬ ಚಳಿ ಇತ್ತು. ಯಾಕೋ ಗೊತ್ತಿಲ್ಲ, ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಬೇಗ ಎದ್ರೂ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ನಾನು ಅವರೆಲ್ಲ ಅಲ್ಲಿ ತಿಂಡಿಗೆ ಹೋಗ್ತಾರೆ ಅಂದರೆ ನಾನು ತಿಂಡಿನೇ ಮಾಡ್ತಿರಲಿಲ್ಲ. ಸ್ವಲ್ಪ ಆಲೂಗಡ್ಡೆ ಪಲ್ಯನ ಮಾಡಿದೆ. ಆಲೂಗಡ್ಡೆ ನಾನು ಒಂದೇ ಬೇಯಕ್ಕೆ ಹಾಕಿದ್ದೆ, ಅದರಲ್ಲೂ ನಾನು ಒಂದು ಸ್ವಲ್ಪ ಮಾತ್ರ ಪಲ್ಯ ಮಾಡಿ ಒಂದು ಸ್ವಲ್ಪ ಆಲೂಗಡ್ಡೆ ಹಾಗೆ ಬಿಟ್ಟೆ ನಾನು, ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ ಅಂತ. ಹಾಗೆ ನಂದು ಕೂಡ ಸ್ನಾನ ಆಗಿ ಪೂಜೆ ಆಯಿತು. ನಮ್ಮನೆಯವರು ಮತ್ತೆ ಅವರು ಕಲ್ಯಾಣ ಮಂಟಪಕ್ಕೆ ಹೋಗಿದ್ದಾರೆ, ಅಲ್ಲಿ ಕೆಲಸ ಇರುತ್ತಲ್ವ, ಅದೆಲ್ಲ ಮುಗಿಸಿ ಶೇವಿಂಗ್ ಮಾಡಿಕೊಂಡು ನಾನು ಬರ್ತೀನಿ, ಅಷ್ಟೊತ್ತಿಗೆ ನೀವು ರೆಡಿಯಾಗಿರ್ರಿ ಅಂತ ಹೇಳಿದರು. ಚಿನ್ನಿನ ನಾನು ತಿಂಡಿ ತಿಂದೊಡೆ ನೀನು ಏನೂ ಮಾಡಬೇಡ, ಹೋಗಿ ರೆಡಿಯಾಗು ಅಂತಿದ್ದೀನಿ. ನಾನು ಸ್ನಾನ ಆಗಿ ದೇವ್ರ ಪೂಜೆ ಆಗಿ ಏನಾದರೂ ಅವಳದಿನ್ನೂ ರೆಡಿಯಾಗೇ ಆಗಿಲ್ಲ. ನಾನು ರೆಡಿ ಆದ್ರೂ ಅವಳಿನ್ನೂ ರೆಡಿ ಆಗ್ತಾನೇ ಇದ್ಲು. ನಾನು ಅವಳಿಗೆ ಮುಂಚೆನೇ ಹೇಳಿದ್ದೆ, ನೋಡು ನೀನು ರೆಡಿ ಆಗೋದೇನಾದರೂ ಲೇಟ್ ಆಯಿತು ಅಂದರೆ ನಾನು ಹೋಗಿರ್ತೀನಿ, ನೀನು ಆಮೇಲೆ ಬಾ ಅಂತ ಹೇಳಿದ್ದೆ. ಯಾಕಂದರೆ ಎಂಗೇಜ್ಮೆಂಟು ಬೇಗ ಇತ್ತು. ನಾವು ಕರೆಕ್ಟಾಗಿ ಹೋಗೋಷ್ಟೊತ್ತಿಗೆ ಅವಳಿಗೆ ಕೂರಿಸ್ಬಿಟ್ಟು ಗಂಡನ ಮನೆಯವರು ಮಡ್ಲಕ್ಕಿ ಹಾಕ್ತಾರಲ್ವ, ಸೀರೆ ಎಲ್ಲ ಕೊಟ್ಟು ಅದು ಮಾಡ್ತಾಯಿದ್ರು. ಹಾಗೆ ಹೋಗಿ ಸೀರೆ ಉಟ್ಕೊಂಡು ಬಂದ್ಲು. ಹಾಗೆ ಎಂಗೇಜ್ಮೆಂಟ್ ಕೂಡ ಬೇಗನೆ ಆಯಿತು. ನಾನು ಎಲ್ಲ ಕೆಲಸನೂ ಎಷ್ಟು ಫಾಸ್ಟಾಗಿ ಮಾಡ್ತೀನಿ. ನಮ್ಮ ಚಿನ್ನಿ ಎಷ್ಟು ಲೇಟ್ ಅಂದರೆ, ತಿಂಡಿ ತಿನ್ನೋದಕ್ಕೆ ಅವಳನ್ನ ನಾನು ಅವ್ರ ಡ್ಯಾಡಿ ಬರೋದಕ್ಕಿಂತ ಮುಂಚೆ ತಿಂಡಿ ಕೂರಿಸಿರ್ತೀನಿ. ಅವ್ರ ಡ್ಯಾಡಿ ತಿಂಡಿಯಾಗಿ ನಂದು ತಿಂಡಿ ಆದ್ರೂ ಅವಳದಿನ್ನೂ ತಿಂಡಿ ಆಗ್ತಾನೆ ಇರುತ್ತೆ. ಕೆಲವೊಂದು ಸಲ ಊಟನೂ ಅಷ್ಟೇ, ನಾವು ಊಟ ಮಾಡಿ ಕುತ್ಕೊಂಡು ಕಾದು ಸಾಕಾಗಿ ನಾನು ಸುಮ್ಮನೆ ಎದ್ದು ಹೋಗ್ತೀನಿ. ಆಮೇಲೆ ನಾನು ಎಂತ ಮಾಡಲಿ ಅಲ್ಲಿ ಕುತ್ಕೊಂಡು ಊಟ ಆದಮೇಲೆ ಅಂತ. ಅಷ್ಟು ನಿಧಾನ ಊಟ ತಿಂಡಿ ಅದು ಹೆಂಗೆ ಮಾಡ್ಕೊತಾರೋ ಏನೋ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆಮೇಲೆ ಸೀರೆಗೂ ಅಷ್ಟೇ, ನಾವು ನಿನ್ನೆ ರಾತ್ರಿನೇ ಸ್ವಲ್ಪ ಪಿನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಸರಿ ಆಗಲ್ವಲ್ಲ, ಟೈಮ್ ಆಗೇ ಹೋಗುತ್ತೆ ಅಂತ. ಅದು ಎಷ್ಟು ಮಾಡಿದ್ರೂ ಸರಿಗೆ ಅಷ್ಟೊಂದು ನೀಟಾಗಿ ಬರ್ತಾ ಇರಲಿಲ್ಲ. ಆಮೇಲೆ ಚಿನ್ನಿ ಏನೇನೋ ಮಾಡಿ ಒಂದು ಸ್ವಲ್ಪ ಅವಳು ಹೇರ್ ಸ್ಟ್ರೈಟ್ನರ್ ಇರುತ್ತಲ್ವ, ಅದರಲ್ಲಿ ಕೂಡ ಎಲ್ಲ ಸರಿ ಮಾಡಿ ಕೊಟ್ಟಳು. ಆಮೇಲೆ ಚೆನ್ನಾಗಾಯಿತು. ಹಾಗೆ ಈಗ ಸೀರೆ ಉಟ್ಕೊಂಡು ತಲೆ ಬಾಚಿಕೊಂಡು ಜ್ಯುವೆಲರಿ ಹಾಕ್ಕೊಂಡು ಹಾಗೆ ಹೊರಡ್ತೀನಿ. ಹಾಗೆ ನಾನಿವತ್ತು ಹೊಸ ಜ್ಯುವೆಲ್ರಿ ತೋರಿಸ್ತೀನಿ ನಿಮಗೆ. ಹೋದ ವರ್ಷ ಆ್ಯನಿವರ್ಸರಿಗೆ ನಾನು ಮುತ್ತಿನ ಸೆಟ್ಟನ್ನ ಮಾಡಿಸ್ಕೊಂಡಿದ್ದೆ, ಸರ ಮತ್ತು ಕಿವಿದನ್ನ ಮಾಡಿಸ್ಕೊಂಡಿದ್ದೆ. ಬಳೆ ನಾನು ಮದುವೆ ಟೈಮಲ್ಲಿ ಮಾಡಿಸ್ಕೊಟ್ಟಿದ್ರು, ಅದಕ್ಕೆ ಸೆಟ್ ಆಗುತ್ತೆ ಅಂತ. ಆಮೇಲೆ ನಮ್ಮನೆಯವರು ಹೈದ್ರಾಬಾದ್ ಹೋಗಿದ್ರಲ್ವ, ಅಲ್ಲಿ ಮುತ್ತನ್ನ ತಂದಿದ್ದರು. ಆವಾಗ ನಾನು ಮಾಡಿಸ್ಕೊಂಡಿರಲಿಲ್ಲ, ತುಂಬ ವರ್ಷಗಳಾಗೋಗಿತ್ತು. ಇಟ್ಟು ಹಾಗೆ ಇತ್ತು. ಅದು ಹೋದ ವರ್ಷ ನಾನು ಮಾಡಿಸ್ಕೊಂಡಿದ್ದೆ. ನಾನು ನಿಮ್ಗೆ ಯಾರಿಗೂ ಏನೂ ತೋರಿಸಿರಲಿಲ್ಲ, ಹೇಳಿ ಕೂಡ ಇರಲಿಲ್ಲ. ಮತ್ತು ನಾನು ಹೇಳ್ತೀನಿ ಗೊತ್ತಾ, ನಾನು ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ ಅಂತ. ನಮ್ಮನೆಯವರು 3 ಎಳೆ ಏನೋ ತಂದಿದ್ದರು. ಅದರಲ್ಲಿ 2 ಎಳೆ ಹಾಕ್ಬಿಟ್ಟು ನಾನು 3 ಎಳೆದು ಸರ ಮಾಡಿಸ್ಕೊಂಡೆ. ಇನ್ನೊಂದು ಸ್ವಲ್ಪ ಮುತ್ತು ಕೂಡ ಉಳಿದಿದೆ, ಅದನ್ನು ಕೂಡ ಬೇರೆ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಮೋಪ್ ಥರ ಡಿಸೈನ್ ಮಾಡಿಸ್ಕೊಂಡು ಮುತ್ತನ್ನು ನಾನು ಬಂಗಾರದ್ರಲ್ಲಿ ಸುತ್ತಿಸಿದ್ದೀನಿ. ಹಿಂದ್ಗಡೆ ನಾನು ಹಾಗೆ ಥ್ರೆಡ್ಡನ್ನು ಕೂಡ ಹಾಕ್ಸಿದ್ದೀನಿ.
ಆಮೇಲೆ ಕಿವಿದು ಕೂಡ ಅಷ್ಟೇ ಮಾಡಿಸ್ಕೊಂಡಿದ್ದೀನಿ, ಅದ್ರ ಸೆಟ್ ಆಗೋ ಥರದ್ದು. ಸುಮ್ಮನೆ ಹಂಗೆ ಹ್ಯಾಂಗ್ ಮಾಡೋ ಥರ ಮಾಡಿಸ್ಕೊಂಡಿದ್ದೀನಿ, ಯಾಕಂದರೆ ನೆಕ್ಸ್ಟು ಚಿನ್ನಿಗೂ ಆಗುತ್ತೆ ಅಂತ. ನಾವೀಗ ಏನೇ ಮಾಡಿಸೋದಿದ್ರು ಚಿನ್ನಿ ಇರೋದ್ರಿಂದ ಅವಳಿಗೂ ನನಗೂ ಸೇರಿಸಿ ಆಗೋ ಥರ ನಾನು ಮಾಡ್ಕೊತೀನಿ. ಹಾಗೆಯೇ ಸೀರೆ ಇದು ತುಂಬ ಡಲ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ತೊಗೋಬೇಕಿದ್ರೆ, ಆದರೆ ನಮ್ಮ ಮನೆಯವ್ರು ಸೆಲೆಕ್ಷನ್ ಮಾಡಿದರು, ಇಲ್ಲ ಚೆನ್ನಾಗಿದೆ ತಗೋ ಅಂತ ಹೇಳಿದರು. ಹಾಗಾಗಿ ನಾನು ತೊಗೊಂಡಿದ್ದೆ. ಆದರೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಇದ್ರಾಗ ಬರ್ತಾ ಇಲ್ಲ, ಆದರೆ ಚೆನ್ನಾಗಿದೆ ಅಂತ ಹೇಳಿದ್ರು, ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟರು, ಖುಷಿ ಆಯಿತು. ಹಾಗೆ ಮುತ್ತಿನ ಸರ ನಿಮಗೆ ಪೂರ್ತಿಯಾಗಿ ತೋರ್ಸೋಕ್ಕಾಗಿಲ್ಲ, ಡೀಟೇಲಾಗಿ ಅಲ್ಲಿ ಎಷ್ಟು ತೋರಿಸ್ತಿದ್ದೀನೋ ಅಷ್ಟೇ. ಮತ್ತು ಇನ್ನೊಂದಿನ ಯಾವತ್ತಾದರೂ ಹಾಕಿದಾಗ ನಿಮಗೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ಹಾಗೆ ನಾವು ಹೋದಾಗ ಎಂಗೇಜ್ಮೆಂಟಿಗೆಲ್ಲ ಅಂದರೆ ಹುಡುಗಿಗೆ ಇದನ್ನು ಕೊಟ್ಟಿದ್ದು ನಾನು ವಿಡಿಯೋ ಮಾಡಲಿಲ್ಲ. ಆಮೇಲೆ ಹುಡುಗಿ ಬಟ್ಟೆನೂ ಕೂಡ ಚೇಂಜ್ ಮಾಡ್ಕೊಂಡು ಬಂದು ಇವಾಗ ರಿಂಗ್ ಸೆರೆಮನಿ ನಡೆಯುತ್ತೆ. ತಿಪ್ಪು ಅಂತ ದೇವ್ರೆ ನೋಡಿ ಹೂವಿನ ಹಾರ ಎಷ್ಟು ಚೆನ್ನಾಗಿದೆ. ಆ ಹುಡುಗಿಯರು ಎರಡು ತಗೊಂಡು ಓಡಾಡ್ತಾ ಇದ್ದಾವೆ ಹಾಕೊಳ್ಳೋಕ್ಕೆ. ಚಿನ್ನಿಗೆ ಹೋಗಿ ಮಗ ಹೋಗಿ ಹಾರ ಮಾಡ್ತಾರೆ, ಇಸ್ಪೀಡ್ ಹೋಗಿ ಮಗ ಹೋಗಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹಾರ. ಜೋರ್ ಮಾಡ ಚಿನ್ನಿ, ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ಹಾರಗಳು. ಅವ್ರ ಮೆಮೊರಿಗೆ ಅಂತ ಇಡ್ತಾರಲ್ವಾ ಈ ಹುಡುಗರು. ಅವ್ರು ಸಣ್ಣ ಹುಡುಗರಿಗೆ ಏನು ಗೊತ್ತು, 2 ಥರ ಹಾರ ಹಾಕಿದ್ರು, ಒಂದು ರೆಡ್ ಕಲರ್ದು, ಒಂದು ಕಮಲದ ಹೂವಿನ ಹಾರ ಹಾಕಿದ್ರು. ಊಟ ಎಲ್ಲ ಆಯಿತು, ಎಲ್ಲ ಖಾಲಿ ಆಗಿದೆ ಕಲ್ಯಾಣ ಮಂಟಪ. ನಾವು ಮನೆಯವರಿಗಾಗಿ ಕಾಯ್ತಾ ಇದ್ದೀವಿ. ಯಾಕೆ ಬೇಗ ಆಯ್ತಲ್ಲ ಊಟ. ಪಾನ್ ತಗೊಬಂದಿದ್ದಾರೆ. ಪಾನ್ ತುಂಬ ಚೆನ್ನಾಗಿತ್ತು. ಏನಂದರೆ ಈ ಥರ ಪ್ಯಾಕ್ ಮಾಡಿಸಿದ್ದಾರೆ, ಈ ಥರ ಹೆಂಗಸು ಕಟ್ತಾ ಇದ್ರು. ಗಂಡ ಒಂದು ಕಡೆ ಪಾನ್ ಶಾಪ್ ಹಾಕಿದ್ದಾರೆ, ನಮ್ಮನೆ ಹತ್ರನೇ. ಇವರೇ ಅಲ್ಲಿ ಯಾವಾಗಲೂ ನಂಗೆ ಪಾನ್ ತರ್ತಾರಲ್ವ, ಅಲ್ಲಿಂದ ತರೋದಿದ್ದು, ಅಲ್ಲಿಂದ ತಗೊಂಡಿದ್ದಾರೆ. ನಾನು ಯಾವತ್ತೂ ಈ ಥರ ವಿಡಿಯೋ ಮಾಡಿರಲಿಲ್ಲ ಅಲ್ಲ ರೀ, ಎಲ್ಲ ಫಂಕ್ಷನ್ ಇದೆ ಫಸ್ಟ್ ಟೈಮ್ ವಿಡಿಯೋ. ಇಲ್ಲಪ್ಪ ನಾವೇ ಹೇಳಿದ್ದು, ನಮ್ಮನೆಯವರು ಅಂತ. ಅವ್ರು ನಮ್ಮ ಮಗಳದ್ದೇ ಅಂತಂತಾರೆ ಎಂಗೇಜ್ಮೆಂಟ್. ಅಯ್ಯೋ ನಮ್ಮ ಮಗಳಲ್ರಿ, ತಮ್ಮನ ಫ್ರೆಂಡ್ ಮಗಳು ಅಂದೆ. ಆಮೇಲೆ ನನ್ನ ಮಗಳು ಇವಳು ಅಂದೆ. ಆಮೇಲೆ ನಮ್ಮಲ್ಲಿ ವಿಳ್ಳೆ ಅಂತ ಹಂಚ್ತಾರೆ ಎಲ್ಲ, ಅಡಿಕೆ ಎಲೆ ಸಕ್ಕರೆ ಆ ಥರ ಎಲ್ಲ. ಆಮೇಲೆ ಇವಾಗೆಲ್ಲ ಈ ಥರ ಡಬ್ಬ, ಇದರಲ್ಲಿ ಅಡಿಕೆ ಇದೆ. ಹಾಗಾಗಿ ನನಗೆ ಪಾನ್ ಜೊತೆಗೆ ಅಡಿಕೆ ಇರಬೇಕು, ಗಟ್ಟಿ ಅಡಿಕೆ. ಬಂದ್ರಾ? ಇಲ್ಲ ಹಂಚಲಿಲ್ಲ ಅವರು, ಅಲ್ಲಿ ಊಟದಲ್ಲೇ ಹಂಚಿದ್ರು. ಒಂದು ಒಳ್ಳೆ ಪಾನ್ ಹಾಕ್ಕೊಂಡು ಈಗ ಸ್ವಲ್ಪ ಕುತ್ಕೊಂಡು ರೆಸ್ಟ್ ತೊಗೊಂಡು ಮನೆಗೆ ಹೋಗ್ತೀವಿ ಅಲ್ಲ ರೀ. ಪಾನ್ ಹೋಗ್ತಾ ನಾನು ಚಿನ್ನಿ ಒಂದೆರಡು ಫೋಟೋಸ್ ತಕ್ಕೊಂಡ್ವಿ. ಮನೇಲಿ ಒಂದು ಫೋಟೋ ತಗೊಳಕ್ಕಾಗಿಲ್ಲ ರೆಡಿ ಆದಮೇಲೆ, ಇಲ್ಲಿ ಒಂದೆರಡು ಫೋಟೋಸ್ ತಕ್ಕೊಂಡ್ವಿ. ನಮ್ಮನವ್ರು ಹೊಸ ಶರ್ಟ್ ಇದೆ. ಎಲ್ಲಿ ಹೋದ್ರು ನಮ್ಮ ಸಿಂಬಂದೇ ಚಿಂತೆ. ಬೇಡ ನೋಡೋಣ, ತಡೀರಿ, ನೋಡೋಣ ಸಂಜೆ ಕಡೆ ಹಾಕೋಣ.